ಎಲ್ಲರಿಗೂ ಡ್ಯಾಡಿ ಮಮ್ಮಿನೇ ಇಲ್ಲ. ಅದೇ ಮಕ್ಕಳು ಪ್ರೀತಿಯಲ್ಲಿ ಬಿದ್ದಾಗ ತಂದೆ ತಾಯಿಗಳ ನಿರ್ಧಾರ ಏನು, ಸಮಾಜದ ಪ್ರತಿಕ್ರಿಯೆ ಏನು, ಪ್ರೀತಿಸೋ ಪ್ರೇಮಿಗಳು ಯಾವ ತೀರ್ಮಾನ ತಗೊಳ್ತಾರೆ, ಈ ಪ್ರಪಂಚದಲ್ಲಿ ಲವ್ ಮಾಡೋದು ಸರಿನಾ ತಪ್ಪಾ, ಈ ಪ್ರಶ್ನೆಗಳಿಗೆ ಉತ್ತರ ತಿಳಿಬೇಕು ಅಂದ್ರೆ ಒಮ್ಮೆ ಪ್ರೀತಿಯ ಲೋಕಕ್ಕೆ ಹೋಗ್ಬರ್ಬೇಕು. ಸ್ವರ್ಗ ಕೈಗೆ ಸಿಕ್ಕಂತೆ ಖುಷಿಯಾಯ್ತು ನನಗೆ ದಿನ. ಈ ಪ್ರೀತಿಯ ಲೋಕದ ಸೃಷ್ಟಿಕರ್ತ ನಿರ್ದೇಶಕ ನಂದನ್ ಪ್ರಭು. ಮೂಲತಃ ಬಸ್ ಕಂಡಕ್ಟರ್ ಆಗಿರುವ ನಂದನ್ ಪ್ರಭು ಮೊದಲ ಬಾರಿಗೆ ಆಕ್ಷನ್ ಕಟ್ ಹೇಳಿರುವುದು ಇಲ್ಲಿನ ವಿಶೇಷ. ಈ ಚಿತ್ರದ ಕಥೆಯನ್ನ ಸ್ವತಃ ತಾವೇ ಬರೆದಿದ್ದಾರೆ. ಈ ಕಥೆಗೆ ಸ್ಫೂರ್ತಿ ದಿನ ಬಸ್ ನಲ್ಲಿ ಸಾಗುತ್ತಿದ್ದ ಜನರು ಹಾಗೂ ಅವರ ಮಾತುಗಳು ಅಂತಾರೆ ನಂದನ್. ಎಲ್ಲಾ ಜನಗಳಿಗೂ ಮುಟ್ಟಬೇಕು, ಪ್ರತಿಯೊಂದು ಯೂತ್ಸ್ ಆಗ್ಬೋದು, ದೊಡ್ಡವರಾಗ್ಬೋದು, ಚಿಕ್ಕವರಾಗ್ಬೋದು, ಎಲ್ಲರೂ ಮನಸ್ಸಿಗೂ ತಟ್ಟುವಂತ ಕತೆ ಮಾಡೋಣ ಅಂತ ಹೇಳಿ ಒಂದು 2-3 ವರ್ಷದಿಂದ BTS ಅಲ್ಲಿ ಕಂಡಕ್ಟರ್ ಕೆಲಸ ಮಾಡ್ಕೊಂಡು ಜನಗಳ ಜೊತೆ ಬೆರೆತು ಇವಾಗಲೂ ನಾನು BTS ಕಂಡಕ್ಟರ್ ಆಗಿದ್ದೀನಿ. ಎಲ್ಲರೂ ಜನಗಳ ಜೊತೆ ಬೆರೆತು ಕೆಲವು ವಿಷಯಗಳನ್ನ ತಿಳ್ಕೊಬೇಕು, ದೊಡ್ಡವರಲ್ಲಿ ಚಿಕ್ಕವರಲ್ಲಿ ಇವತ್ತಿನ ಜನಗಳು ಯಾವ ರೀತಿ ಇದ್ದಾರೆ ಅನ್ನೋದನ್ನ ತಿಳ್ಕೊಂಡು ಕತೆ ಮಾಡಿ ಸಬ್ಜೆಕ್ಟ್ ಮಾಡಿ. ಈ ಪ್ರೀತಿ ಬಂದ ಕ್ಷಣ ತನುವಲ್ಲಿ ರೋಮಾಂಚನ, ಮನಸ್ಸೆಲ್ಲ ಒಲವ ಸಿಂಚನ. ಈ ಪ್ರೀತಿಯ ಲೋಕದ ನಾಯಕ. 3 ವರ್ಷಗಳ ಹಿಂದೆನೆ ಇವರಿಗೆ ರಂಗಿನ ಲೋಕದಲ್ಲಿ ವಿಹರಿಸುವ ಆಸೆ ಚಿಗುರಿತು. ಆದ್ರೆ ಅವಕಾಶ ಸಿಗದೆ ಗಾಂಧಿನಗರದಲ್ಲಿ ಅಲಿತಿದ್ದ ಇವರನ್ನ ಈ ಪ್ರೀತಿಯ ಲೋಕ ಕೈ ಬೀಸಿ ಕರೆದಿದ್ದು ಈ ನಟನೆಗೆ ಖುಷಿ ತಂದಿದೆಯಂತೆ. ಸುಮಾರು ವರ್ಷ ನಾನು ಚಿತ್ರರಂಗದಲ್ಲಿ ಕಷ್ಟಪಟ್ಟಿದ್ದೀನಿ ಒಂದು ಒಳ್ಳೆ ಪಾತ್ರಕ್ಕೋಸ್ಕರ. ಸುಮಾರು ವರ್ಷ 5 ವರ್ಷದಿಂದ ಕಷ್ಟಪಟ್ಟಿರೋದಕ್ಕೆ ನಮ್ಮ ಡೈರೆಕ್ಟರ್ ಸರ್ ನಂದನ್ ಪ್ರಭು ಅವರು ನನ್ಗೆ ಕರೆದು ಚಾನ್ಸ್ ಕೊಟ್ಟಿದ್ದಾರೆ. ಇಂಥ ಒಳ್ಳೆ ಸಿನಿಮಾಗೋಸ್ಕರ ನಿಜವಾಗ್ಲೂ ನಾನು ಸ್ಕ್ರೀನ್ ಕಾಯ್ತಾ ಇದ್ದೀನಿ. ಈ ಕತೆ ಹೇಗಿದೆ ಅಂದ್ರೆ ಮುದ್ದಾಗಿದೆ ಕತೆ. ಎಲ್ಲೂ ಯಾರಿಗೂ ಬೇಜಾರು ಮಾಡ್ಸಲ್ಲ. ಎಲ್ಲಿ ಇಂಟ್ರೂವ್ ಬರುತ್ತೆ, ಎಲ್ಲಿ ಕ್ಲೈಮ್ಯಾಕ್ಸ್ ಬರುತ್ತೆ ಗೊತ್ತಾಗಲ್ಲ, ಫ್ಲೋನು ಹೊರಟೋಗುತ್ತೆ. ಜನರು ಥಿಯೇಟರ್ಗೆ ಬಂದ್ರೆ ಅವ್ರು ಯಾವ ರೀತಿ ಅದು ಮೋಸ ಆಗಲ್ಲ. ಎಲ್ಲರೂ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ, ಆದ್ರೆ ನಾವು ಕಷ್ಟದ ಜೊತೆ ಇಷ್ಟಾನು ಪಟ್ಟು ಸಿನಿಮಾ ಮಾಡಿದೀವಿ. ಮಾರ್ಕೆಟ್ ತರಕಾರಿ ಮಾರ್ಕೆಟ್ ಈ ಶೂಟಿಂಗ್ ಎಲ್ಲ ನಿಂತಿದ್ದು ಈಗ ನೋಡಿಲ್ಲ. ತುಂಬಾ ಇಷ್ಟ ಆಗ್ಬಿಟ್ಟಿದ್ದಾರೆ. ಈ ನಾಯಕನ ಜೊತೆ ಪ್ರೇಮ ಲೋಕದಲ್ಲಿ ವಿಹರಿಸ್ತಾ ಇದ್ದಾರೆ ನಾಯಕಿ ಅರ್ಚನಾ. ವಿ ಮನೋಹರ್ ಶಿಷ್ಯ ಸಾಯಿ ಕಿರಣ್ರ ಸಂಗೀತ ಈ ಚಿತ್ರಕ್ಕಿದೆ. ಚಿತ್ರದ ಕಥೆ ಹಾಗೆ ಹಾಡುಗಳು ಕೂಡ ತುಂಬಾ ಚೆನ್ನಾಗಿದೆ. ಇನ್ನೇನಿದ್ರು ಪ್ರೇಕ್ಷಕರಿಗೆ ಇಷ್ಟವಾಗಬೇಕು ಅನ್ನೋದು ಈ ನವ ನಿರ್ದೇಶಕರ ಮಾತು. ಸಾಯಿ ಕಿರಣ್ ವಿ ಮನೋಹರ್ ಹತ್ರ ತುಂಬಾ ವರ್ಷದಿಂದ ಕೆಲಸ ಮಾಡಿದ್ದಾರೆ. ತುಂಬಾ ಒಳ್ಳೆ ವರ್ಕರ್, ಹಾರ್ಡ್ ವರ್ಕರ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವು ಯಾವ ಸಿಚುವೇಶನ್ ಯಾವ ಟ್ಯೂನ್ ಅನ್ನ ಕೇಳ್ತೀವೋ ಒಂದು ಟ್ಯೂನ್ ಅಲ್ಲ, ಎಷ್ಟೋ ಸಲ ತುಂಬಾ ಅವ್ರನ್ನ ಗೋಳಿಕೊಂಡ್ಬಿಟ್ಟಿದ್ದೀನಿ. 10-15 ಟ್ಯೂನ್ ಹಾಕ್ಸಿದ್ದೀನಿ ಒಂದು ಸಾಂಗಿಗೆ. ಬಟ್ ಎಷ್ಟೇ ಆದ್ರೂ ಬೇಜಾರು ಮಾಡ್ಕೊಳ್ಳೋದಕ್ಕೆ ಅವರು ನಮ್ಮ ಜೊತೆ ಬೆರೆತು ಟ್ಯೂನ್ಗಳನ್ನ ಹಾಕಿದ್ದಾರೆ. ಇವತ್ತು ನಿಜವಾಗ್ಲೂ ಖುಷಿ ಆಗ್ತಾ ಇದೆ ನಮಗೆ. ಎಲ್ಲಾ ಕಡೆ ಸಾಂಗ್ಗಳು ತುಂಬಾ ಚೆನ್ನಾಗಿದೆ, ಎಲ್ಲರೂ ಬಾಯಲ್ಲಿದೆ, ತುಂಬಾ ಚೆನ್ನಾಗಿ ಬಂದಿದೆ ಸಾಂಗ್ಗಳಂತೂ. ಬಟ್ ಜನ ಕೇಳಿ ಅದು ಚೆನ್ನಾಗಿದೆ ತಗೊಂಡು ಏನಂತ ಬೇಡ, ನಾನು ಕೇಳೋದು ಗಣೇಶ ಬಂದ ಕಾಯಿಗಳು ಬುದ್ಧಿಂದ ಚಿಕ್ಕೆರಲ್ ಬಿದ್ದ ದೊಡ್ಡ ಕೆರಲ್ ಎತ್ತ ಗಣೇಶ ಬಂದ ಕಾಯಿಗಳು ಬುದ್ಧಿಂದ ಚಿಕ್ಕೆರಲ್ ಬಿದ್ದ ದೊಡ್ಡ ಕೆರಲ್ ಎತ್ತ ಡೊಳ್ಳು ಸುರಯ್ಯ ಗಣಪ ಕುಂದರಯ್ಯ ಚಿಕ್ಕಯ್ಯ ಅದು ಬಿದ್ದಿದ್ದಯ್ಯ ಭಕ್ತಿಯಿಂದ
ವಿಜಯಲಕ್ಷ್ಮಿ, ಸ್ವಪ್ನರಾಜ್, ಮೀನಾಕ್ಷಿ ಆರ್ತಿ ಹಾಗೂ ಬಿರಾದರ್ ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಶ್ರೀನಿವಾಸ್ ಪಿ ಬಾಬು ಅವರ ಸಂಕಲನ, ಜಾನಿ ಅವರ ಆಕ್ಷನ್, ಕೃಷ್ಣ ಸಾರಥಿ ಕ್ಯಾಮರಾ ವರ್ಕ್ ಚಿತ್ರಕ್ಕಿದೆ. ಚಿತ್ರ ಶೀಘ್ರದಲ್ಲಿ ತೆರೆಗೆ ಅಪ್ಪಳಿಸಲಿದ್ದು, ಈ ಪ್ರೀತಿಯ ಲೋಕದಲ್ಲಿ ಪ್ರೇಕ್ಷಕರ ವಿಹಾರ ಹೇಗಿರುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಬೇಕಿದೆ. ಆಕಸ್ಮಿಕ ಸಮಯ ನ್ಯೂಸ್, ಬೆಂಗಳೂರು. ಈ ಬಣ್ಣದ ದುನಿಯಾನೇ ಹಿಂಗೆ ಒಂದ್ ಚಿತ್ರ